ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಅಥೆಂಟಿಕ್ ನೇಪಾಲ್ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಂದು ಡಿಶ್ನ ಸಜೆಸ್ಟ್ ಮಾಡಿದ್ರು, ಚಿಕನ್ ತುಪ್ಪ ಅಂತ. ಈ ಡಿಶ್ಶು ಮೂಲತಃ ಟಿಬೆಟ್ದು. ಹಾಗೆ ಈ ಡಿಶ್ಶು ನೇಪಾಳ್ ಮತ್ತು ಭೂತಾನಲ್ಲೂ ತುಂಬ ಫೇಮಸ್ಸು. ಹಾಗೆ ನಮ್ಮ ಸಿಕ್ಕಿಮು, ಡಾರ್ಜಿಲಿಂಗು ಈ ಕಡೆ ಈ ಡಿಶ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಟ್ರೈ ಮಾಡೋಣ ಅಂತ ಈ ಡಿಶ್ನ ನಾನು ಒಂದು ಆರ್ಡ್ರ್ ಮಾಡಿದೆ. ಈ ಡಿಶ್ದು ಸ್ಪೆಷಾಲಿಟಿ, ಈ ಫುಡ್ದು ಸ್ಪೆಷಾಲಿಟಿ ಏನಂದರೆ ಇದು ತುಂಬ ಪ್ರೋಟೀನ್ ಇರೋ ಅಂಥ ಫುಡ್ ಇದು. ಈ ಫುಡ್ಗೆ ಇವರೇ ಕಟ್ ಮಾಡಿರೋ ಅಂಥ ಚಿಕನ್ ಪೀಸು, ಹಾಗೆ ಇವ್ರದ್ದೇ ಮಸಾಲ, ಓನ್ ಮಸಾಲ ಹಾಕ್ತಾರೆ. ಹಾಗೆ ಇವರೇ ಪ್ರಿಪೇರ್ ಮಾಡಿಟ್ಟಿರೋ ಅಂಥ ಚಿಕನ್ ಸೂಪ್ ಇದೆ, ಅದನ್ನು ಮಿಕ್ಸ್ ಮಾಡ್ತಾರೆ. ಇಷ್ಟೆಲ್ಲ ಮಿಕ್ಸ್ ಮಾಡಿ ಕುದಿಸಾದ್ಮೇಲೆ ಇದನ್ನು ಅವರು ನೂಡಲ್ಸ್ ಮೇಲೆ ಹಾಕಿ ಆಮೇಲೆ ಆಮ್ಲೆಟ್ನ ಇದ್ರ ಮೇಲೆ ಇಟ್ಟು ಕೊಡ್ತಾರೆ. ಹಾಗೆ ನಾವು ಕುಕ್ನ ಮಾತಾಡ್ಸಿದ್ವಿ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಅವ್ರ ಕಡೆ ಈ ಫುಡ್ನ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೂ ಹೇಳೋದು. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದೆ ಅಂತ ಫುಡ್ ಆರ್ಡ್ರ್ ಮಾಡಿದ್ದೀವಿ. ನೋಡಬೇಕು ಹೆಂಗಿದೆ ಅಂತ, ಟೇಸ್ಟ್ ಲೈಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡೋಣ, ಹೊಸ ಹೊಸ ಥರ ಫುಡ್ನ ಟ್ರೈ ಮಾಡ್ತಾ ಇರಬೇಕು. ನೇಪಾಳ್ ಸೈಡ್ ಫುಡ್ನ ಟ್ರೈ ಮಾಡೋಣ, ಹೇಗಿರುತ್ತೆ ನೋಡೋಣ. ಹಾಗೆ ಇದು ನನಗೆ ಹೊಸ ಥರ ಫುಡ್ ಆಗಿರೋದ್ರಿಂದ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ಹೊಟ್ಟೆ ಹಸಿತಿದೆ. ಇನ್ನೊಂದು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಇದು ಎಷ್ಟಾಗುತ್ತೆ ಅಷ್ಟು ತಿನ್ನೋದು. ಅಕಸ್ಮಾತ್ ಏನಾದ್ರೂ ನನಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಫ್ರೈಡ್ ರೈಸ್ನ ತಿನ್ನೋಣ ಅಂದ್ಬಿಟ್ಟು ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀನಿ ಅಡಿಷ್ನಲ್ಲು. ಬಟ್ ಇವ್ರು ಕುಕ್ ಮಾಡೋದು ನೋಡಿದ್ದು ತುಂಬ ಇಷ್ಟ ಆಯಿತು. ತುಂಬ ನೀಟಾಗೆ ಕುಕ್ ಮಾಡಿದ್ರು. ಹಾಗೆ ಅವರು ಎಗ್ನ ಕಟ್ ಮಾಡಿದ್ದಿರ್ಬೋದು, ಪ್ಲೇಟಲ್ಲಿ ಇಟ್ಟಿದ್ದಿರ್ಬೋದು, ಡೆಕೋರೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು. ನೀವು ಏನಾದರೂ ಈ ಫುಡ್ನ ಯಾವಾಗಾದ್ರೂ ತಿಂದಿದ್ರೆ, ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ.